ನಮಸ್ಕಾರ ಸ್ನೇಹಿತರೆ, ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬ್ಯಾಂಕ್ನಲ್ಲಿ ಬಂಗಾರ ಇಟ್ಟವರಿಗೆ ಇದು ನಿಜಕ್ಕೂ ಆಘಾತಕಾರಿ ಸುದ್ದಿ. ಕಷ್ಟದ ಸಮಯಕ್ಕೆಂದು ಖರೀದಿ ಮಾಡಿದ ಬಂಗಾರವನ್ನು ಬ್ಯಾಂಕ್ನಲ್ಲಿ ಅಡವಿಟ್ಟು ಸಾಲ ಪಡೆದವರಿಗೆ ಅಥವಾ ಲಾಕರ್ನಲ್ಲಿ ಇಟ್ಟವರಿಗೆ ನಿಜಕ್ಕೂ ಊಹಿಸಿದ ಸುದ್ದಿಯೊಂದು ಹೊರಬಂದಿದೆ. ನೀವು ಬ್ಯಾಂಕ್ ಕಳ್ಳತನದ ಸುದ್ದಿಗಳನ್ನು ನೋಡಿರುತ್ತೀರಿ. ಆದರೆ ನಿಮ್ಮ ಬಂಗಾರಕ್ಕೆ ಏನಾದರೂ ಆದರೆ ಅದರ ಹೊಣೆ ಯಾರಾದ್ದು ಎಂದು ಎಂದಾದರೂ ಯೋಚಿಸಿದ್ದೀರಾ? ಈ ಬಗ್ಗೆ ಈಗ RBI ಸಂಪೂರ್ಣ ಸ್ಪಷ್ಟನೆಯನ್ನು ನೀಡಿದೆ. ಬನ್ನಿ, ಈ ಹೊಸ ನಿಯಮ ಯಾವುದೆಂದು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಏನಾಗುತ್ತೆ ಹಾಗಾದರೆ ನಮ್ಮ ಬಂಗಾರಕ್ಕೆ ಏನಾದರೂ ಆದರೆ? ಮೊದಲನೇದಾಗಿ, ಬ್ಯಾಂಕ್ ಸಂಪೂರ್ಣ ಜವಾಬ್ದಾರರಲ್ಲ. ಬಂಗಾರ ಕಳೆದು ಹೋದರೆ ಬ್ಯಾಂಕ್ ಹಣ ಕೊಡಬೇಕೆಂಬ ನಿಯಮವಿಲ್ಲ. ಅವರು ಕೇವಲ ಸೇವೆ ನೀಡುವ ಸಂಸ್ಥೆಯಾಗಿರುತ್ತೆ. ಬ್ಯಾಂಕ್ ತಪ್ಪಿದ್ದರೆ ಪರಿಹಾರ. ಸುರಕ್ಷತಾ ಲೋಪ ಅಥವಾ ನಿರ್ಲಕ್ಷ್ಯದಿಂದ ನಷ್ಟವಾದರೆ ಮಾತ್ರ ಅದು ಭಾಗಶಃ ಪರಿಹಾರ ಸಿಗಬಹುದು. ಗ್ರಾಹಕರು ಇನ್ಶೂರೆನ್ಸ್ ಮಾಡಿಸಿಕೊಳ್ಳಬೇಕು. ಲಾಕರ್ನಲ್ಲಿ ಇಟ್ಟಿದ್ದವರು ವಿಮೆ ಅಂದರೆ ಇನ್ಶೂರೆನ್ಸ್ ತುಂಬ ಮುಖ್ಯ. ಅದು ಒಂದು ವೇಳೆ ಇಲ್ಲದಿದ್ದರೆ ನಿಮಗೆ ನಷ್ಟ. RBI ಇದಕ್ಕೆ ಸ್ಪಷ್ಟವಾಗಿ ಹೇಳಿಕೆಯನ್ನು ನೀಡಿದೆ. ಮುಂದಿನದು, ಪ್ರತಿ ಲಾಕರ್ಗೆ ಎಂಟ್ರಿ ಲಾಗ್ ಮತ್ತು ಕ್ಯಾಮೆರಾ ರೆಕಾರ್ಡ್ ಕಡ್ಡಾಯವಾಗಿದೆ. ನಷ್ಟವಾದರೆ ತಕ್ಷಣ ಕ್ರಮ. ಬಂಗಾರ ಕಳೆದು ಹೋದರೆ ಬ್ಯಾಂಕ್ ಮತ್ತು ಪೊಲೀಸ್ ಠಾಣೆಗೆ ಕೂಡಲೇ ದೂರನ್ನು ನೀಡಿ. ದಾಖಲೆ ಆಧಾರಿತ ತನಿಖೆ ಮಾತ್ರ ಇದಕ್ಕೆ ಪರಿಹಾರದ ಮಾರ್ಗವಾಗಿರುತ್ತೆ. ಬಡವರು ಭರವಸೆ ಇಟ್ಟು ಬ್ಯಾಂಕ್ಗೆ ಕೊಟ್ಟ ಚಿನ್ನಕ್ಕೂ ಈಗ ಆ ಭರವಸೆಗೂ ಬಿರುಕು ಬಿದ್ದಂತೆ. ಸಾಮಾನ್ಯ ಜನರಿಗೆ ಇದು ದೊಡ್ಡ ತಲೆನೋವಾಗಿದೆ. ಆದ್ದರಿಂದ ಸ್ನೇಹಿತರೆ, ಲಾಕರ್ನಲ್ಲಿ ಬಂಗಾರ ಇಟ್ಟಿದ್ದರೆ ವಿಮೆ ಮಾಡಿಸಿಕೊಳ್ಳುವುದು ತುಂಬ ಮುಖ್ಯ. ಬಡವರು ಕಷ್ಟಕ್ಕಾಗಿ ಕಲೆ ಹಾಕಿದ ಚಿನ್ನವನ್ನು ಕಳೆದುಕೊಳ್ಳಬಾರದು. ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸುತ್ತಾ? ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಇದೇ ರೀತಿಯ ಉಪಯುಕ್ತ ಹಣಕಾಸು ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.